ನಮಸ್ತೆ ಸರ್. ನಮಸ್ತೆ ಮೇಡಮ್. ಏನು ನಮ್ಮ ಕನ್ನಡದ ಸೊಗಡು ತುಂಬಾ ಜೋರಾಗಿದೆ ಇಲ್ಲಿ. ಹೇಳಿ ಸರ್. ರಸೋಕಿನ ಅಂತ ಹೇಳಿ ಕನ್ನಡದ ಬಳಸಬೇಕು ಅಂತ ಹೇಳಿ ನಾವು ಹೆಚ್ಚು ಪ್ರಚಾರ ಮಾಡ್ತಾ ಇದೀವಿ. ಕನ್ನಡ ಟಿ ಶರ್ಟು, ಕನ್ನಡ ವಾಲ್ ಫ್ರೇಮ್ಗಳು, ಈ ತರ ಅಣ್ಣ ಅವ್ರದ್ದು ಮತ್ತೆ ಕುವೆಂಪು ಈ ತರ ಕೋರ್ಸ್ಗಳಿರುವಂತಹ ವಾಲ್ ಫ್ರೇಮ್ಗಳು. ಯಾಕೆ ಗಿಫ್ಟ್ ಕೊಡೋಕೆ ಏನೋ ಗಿಫ್ಟ್ ಕೊಡ್ತಾ ಇದ್ದಾರೆ. ಪುಸ್ತಕ ಜೊತೆ ಈ ತರ ವಾಲ್ ಫ್ರೇಮ್ ಕೊಟ್ರೆ ಒಂದು ವ್ಯಕ್ತಿಯ ವಾಕ್ಯ ಜೊತೆಗೆ ನೆನಪು ಕೂಡ ನಮ್ಮಲ್ಲಿ ಇರುತ್ತೆ. ಇದಕ್ಕೆ ಕನ್ನಡ ಟಿ ಶರ್ಟ್ಗಳು, ಇಂಗ್ಲಿಷ್ ಟಿ ಶರ್ಟ್ಗಳು ನೋಡಿರ್ತೀರ ನೀವು. ಕನ್ನಡ ಟಿ ಶರ್ಟ್ಗಳ ಮೇಲೆ ಸಾಹಿತಿಗಳ ಲೈನು ಮತ್ತೆ ಒಂದು ಸಿನಿಮಾಗಳ ಲೈನ್ನ ಹಾಕಿ ನಾವು ಪ್ರಸಾರ ಮಾಡ್ತಾ ಇದೀವಿ. ಕನ್ನಡ ಉಳಿಸ್ಬೇಕು ಅಂತಾರೆ, ಯಾಕಂದ್ರೆ ಕನ್ನಡ ಉಳಿದೋಗಿದೆ. ಕನ್ನಡ ಬಳಸಬೇಕು, ಕನ್ನಡ ಬಳಸಿದ್ರೆ ಮಾತ್ರ ಕನ್ನಡ ಉಳಿಯೋದು ಅನ್ನೋದು ನಮ್ಮ ಇದು ಒಂದು ಆಶಯ. ಈ ರಸೋಕಿನ ಸಂಸ್ಥೆ ನಾವು 4 ಜನ ಫ್ರೆಂಡ್ಸ್ ಇನಾಗ್ರೇಷನ್ ಮಾಡಿ ಅದನ್ನ ಕಳೆದ 12-13 ವರ್ಷದಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. 12 ವರ್ಷದಿಂದ ಮಾಡ್ತಿದ್ದೀರಾ? ಓಕೆ. ನನಗೆ ನೀವು 3-4 ವರ್ಷದಿಂದ ಕಾಣಿಸ್ತಿದ್ದೀರಿ ಸರ್. ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ಸ್ಟಾರ್ಟ್ ನೋಡಿದ್ದು ನಾನು ನಿಮ್ಮನ್ನ. ಹೌದು, ಅರೆ ನಾವು ಮೈಸೂರು ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ, ಅಲ್ಲಿ ಅಧಿಕೃತವಾಗಿ ಇನಾಗ್ರೇಷನ್ ಆಯ್ತು. ಅದಕ್ಕಿಂತ ಮುಂದೆ, ಅದಕ್ಕಿಂತ ಹಿಂದೆನೂ ನಾವು ಯಾವ್ಯಾವ ತರ ಟಿ-ಶರ್ಟ್ಸ್ ಇದೆ? ನಿಧಾನಿಸು ಅಂತ ಇದೆ. ನಿಧಾನಿಸು. ಆಮೇಲೆ ಇಲ್ಲಿ ಬುದ್ಧ ಇದು. ಆಮೇಲೆ ಹಿಂದೆ ದೊಡ್ಡವರೆಲ್ಲ ಜಾಣರಲ್ಲ ಅಂತ. ಹೌದೌದು, ಅದು ನಿಜ ಬಿಡಿ. ಅವ್ರು ಜಾಣರೇ ಅಲ್ಲ, ಚಿಕ್ಕವ್ರು ಮಾತ್ರ ಜಾಣರು. ಇಲ್ಲಿ ಕವಿಗಳು ನಮ್ಮ ಬೆನ್ನಿ ಹಿಂದೆ ಇದ್ದಾರೆ, ಮುಂದೆ ಕಟ್ಟುಗಳು ನಾವು ಒಂದಿದೆ. ಈ ರೀತಿ ನಾವು ಮತ್ತೆ ನೀವು ಆನ್ಲೈನ್ ಅಲ್ಲೂ ಸಪ್ಲೈ ಕೊಡ್ತೀರಾ ಸರ್? ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾವು ಇಲ್ಲಿ ಮನೆಗೆ ತಲುಪಿಸ್ತೀವಿ. ಹೌದಾ? ಥ್ಯಾಂಕ್ ಯು ಮೇಡಮ್. ನಮಸ್ತೆ.